ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ಈಗಾಗಲೇ ನಿಮಗೆ ಮೊದಲನೆಯ ತ್ರೈಮಾಸಿಕ ಪರೀಕ್ಷೆ ಮುಕ್ತಾಯ ಆಗಿದೆ. ಹಾಗೆ ಅರ್ಧವಾರ್ಷಿಕ ಪರೀಕ್ಷೆನೂ ಕೂಡ ಮುಕ್ತಾಯ ಆಗಿದೆ. ಇನ್ನು ಮುಂದೆ ಬರುವಂತಹದ್ದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆ, ಹಾಗೆ ಪ್ರಿಪ್ರೇಟರಿ ಹೀಗೆ ಬರುತ್ತೆ. ಆದರೆ ಇಲ್ಲಿ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಅನ್ನ ಕುರಿತು ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಹಾಗೆ ಈ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಅನ್ನ ಕುರಿತು ಇಂಪಾರ್ಟೆಂಟ್ ಆಗಿರುವಂತಹ ಅತ್ಯಂತ ಇಂಪಾರ್ಟೆಂಟ್ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದಾರಲ್ಲ ಅವುಗಳನ್ನು ಕುರಿತು ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇಲ್ಲಿ ಪದ್ಯ ಭಾಗ ಏನಿದೆ ನಿಮಗೆ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಅಂದರೆ ಬೆಳಗು ಜಾವ ಪದ್ಯ, ಮುಂಬೈ ಜಾತಕ ಮತ್ತು ಒಂದು ಹೂ ಹೆಚ್ಚಿಗೆ ಹಿಡಿತೀನಿ ಅನ್ನುವಂತಹ 3 ಪದ್ಯಗಳನ್ನು ನಿಮ್ಮ ತ್ರೈಮಾಸಿಕ ಪರೀಕ್ಷೆಗೆ ಕೊಡಲಾಗುತ್ತೆ. ಹಾಗೆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ದಣಿಗಳ ಬೆಳ್ಳಿ ಲೋಟ ಮತ್ತು ಬದುಕನ್ನು ಪ್ರೀತಿಸಿದ ಸಂತ, ಈ 2 ಗದ್ಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರುತ್ತೆ. ಹಾಗೆ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ 7, 8, 9 ಅಧ್ಯಾಯಗಳು ನಿಮಗೆ ಇರುತ್ತೆ. ಮತ್ತು ಭಾಷಾಭ್ಯಾಸವನ್ನು ನೋಡೋದಾದ್ರೆ ಸಾಮಾನ್ಯವಾಗಿ ಎಲ್ಲ ವ್ಯಾಕರಣಾಂಶಗಳು ಕೂಡ ಎಲ್ಲ ಟೆಸ್ಟ್ಗಳಲ್ಲಿ ಇರ್ಬೋದು, ಪ್ರಿಪ್ರೇಟರಿಯಲ್ಲಿ ಇರ್ಬೋದು, ಇವುಗಳನ್ನೆಲ್ಲ ಕಂಪಲ್ಸರಿಯಾಗಿ ಕೊಡ್ತಾರೆ. ನುಡಿಗಟ್ಟುಗಳ ಸ್ವಂತ ವಾಕ್ಯ ಬಳಕೆಯನ್ನು ಮಾಡುವಂತಹದ್ದು, ತತ್ಸಮ ತದ್ಭವಗಳು, ಗುಣವಾಚಕ ಪದಗಳು, ಅನುಕರಣಾವ್ಯಯಗಳು ಹಾಗೂ ಪದಗಳ ಅರ್ಥ ಮತ್ತು ನಾನಾರ್ಥಕ ಪದಗಳು, ನಿಷೇಧಾರ್ಥಕ ಪದಗಳು ಮತ್ತು ಪ್ರಬಂಧ ರಚನೆ ಮತ್ತು ಪತ್ರಲೇಖನ. ಇಷ್ಟು ನಿಮ್ಮ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ಸು. ಹೀಗೆ ಈ ಒಂದು ಸಿಲೆಬಸ್ಸನ್ನು ಅನುಸರಿಸಿ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿಯೊಂದು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗಿದ್ದೀನಿ. ಮೊದಲನೇದಾಗಿ ಬೆಳಗು ಜಾವ ಪದ್ಯಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೋತ್ತರಗಳು 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ನೋಡಿ, ನಿಮಗೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು, ಅಭ್ಯಾಸ ಭಾಗದಲ್ಲಿರುವಂತಹ ಪ್ರಶ್ನೋತ್ತರಗಳು ಎಲ್ಲವೂ ಬೇಕು ಅಂದರೆ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ. ಅವುಗಳಲ್ಲಿ ನೀವು ಹೆಚ್ಚಿನ ಅಭ್ಯಾಸಕ್ಕಾಗಿ ಅವುಗಳನ್ನು ನೀವು ಫಾಲೋ ಮಾಡ್ಬೋದು. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮಾತ್ರ ಅಷ್ಟೇ ಕೊಡ್ತಾ ಹೋಗಿದ್ದೀನಿ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅನ್ನುವಂತಹದ್ದು ಉತ್ತರ: ಮೂಡಣ ದಿಕ್ಕು ಕಣ್ಣು ತೆರೆದಾಗ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗುತ್ತದೆ. ಜೇನ್ನೊಣದ ಎದೆಗೆ ಮಾರ ಹೂಬಾಣ ಬಿಟ್ಟಂತೆ ಅವು ಹಾರಾಡುತ್ತವೆ. ಆಗ ಗುಡಿ ಗೋಪುರಗಳಿಗೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರ ಬರ್ತಾನೆ ಅಂತ ಇಲ್ಲಿ ಹೇಳಲಾಗುತ್ತೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರಿಯದ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ, ಕವಿಯ ಪ್ರಕಾರ ಯೌವನವು ಜೀವನದ ಬೆಳಕು ಜಾವ. ಆದರೆ ಯೌವನದ ಕಾಲದಲ್ಲಿ ನಿರಂತರ ಕಾರ್ಯಶೀಲರಾಗಿ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು. ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿ ಕಾಲವೂ ಕೂಡ ಹೌದು. ಮುಪ್ಪು ಜೀವನದ ಸಂಧ್ಯಾಕಾಲ ಇದ್ದಂತೆ ಮತ್ತು ಚಿಂತೆಗಳಿಂದ ಅದು ಆವರಿಸಿರ್ತದೆ ಅಂತ ಹೇಳ್ಬಿಟ್ಟು ಕವಿ ಮುಪ್ಪು ಮತ್ತು ಹರೆಯದ ವ್ಯತ್ಯಾಸವನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಈ ಒಂದು ಬೆಳಗು ಜಾವ ಪದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭವನ್ನು ಇಂಪಾರ್ಟೆಂಟ್ ಆಗಿರುವಂಥ ಅಂದರೆ ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅನ್ನುವಂಥದ್ದು. ಆಯ್ಕೆಯನ್ನು ನೋಡೋದಾದರೆ ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತಹ ದಾರಾ ಬೇಂದ್ರೆಯವರ ಮುಕ್ತಕಂಠ ಸಂಕಲನದ ಬೆಳಗು ಜಾವ ಎಂಬ ಕವನದಿಂದ ಈ ಒಂದು ಮೇಲಿನ ಸಾಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ನಮ್ಮ ಜೀವನದ ಯೌವನ ಕಾಲವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕವಿ ಕರೆ ನೀಡ್ತಾ ಈ ಮಾತನ್ನು ಹೇಳ್ತಾರೆ. ಜಗದ ತುಂಬ ಸುಂದರವಾದಂತಹ ಬೆಳಗು ಮೂಡಿದೆ. ಅದರ ಸೌಂದರ್ಯವನ್ನು ಆಸ್ವಾದಿಸುವಂತಹ ಸುಸಮಯದಲ್ಲಿ ಹುಸಿನಿದ್ದೆಯಲ್ಲಿ ಮುಳುಗಿರಬೇಡಿ. ಹಾಗೆಯೇ ದುಂಬಿಯಂತೆ ಹಾರಾಡಬೇಕಾದ ಯೌವನದ ಕಾಲದಲ್ಲಿ ಕಾರ್ಯಪ್ರವೃತ್ತರಾಗಿ ಸಮಯವನ್ನು ಸಾರ್ಥಕಗೊಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾರೆ. ಹಾಗೆ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ, ಪ್ರಕೃತಿಯ ಸುಂದರ ಬೆಳಗು ಜಾವದಂತೆ ಜೀವನದ ಯೌವನ ಕಾಲ, ಅದನ್ನು ಸಾಧ್ಯವಾದಷ್ಟು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಕರೆ ಕೊಟ್ಟಿರುವಂತಹದ್ದನ್ನು ನೋಡ್ಬೋದು. ಬರಲುಂಟು ಸುಗ್ಗಿ ಮತ್ತೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಜೀವನದಲ್ಲಿ ಅವಕಾಶಗಳು ಮತ್ತೆ ಮತ್ತೆ ಬರಲಾರೆಂಬುದನ್ನು ಕವಿ ಹೀಗೆ ವಿವರಿಸ್ತಾ ಹೋಗ್ತಾರೆ. ಪ್ರಕೃತಿಯ ಬದಲಾವಣೆ ಪುನರಾವರ್ತನೆ ಆಗ್ತಲೇ ಇರ್ತದೆ. ಬಾನಿನಲ್ಲಿ ದಿನವೂ ಕೂಡ ಪ್ರಕಾಶ ಕತ್ತಲುಗಳು ಮೂಡ್ತಾನೆ ಇರ್ತವೆ. ವಸಂತ ಕಾಲ ಬಂದಾಗಲೆಲ್ಲ ಮರಗಳು ಚಿಗುರ್ತವೆ. ಆದರೆ ಮನುಷ್ಯ ಜೀವನದ ವಸಂತ ಕಾಲದ ಸುಗ್ಗಿ ಮತ್ತೆ ಮತ್ತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಹೇಳ್ತಾರೆ. ಇದರ ಒಂದು ಸ್ವಾರಸ್ಯವನ್ನು ನೋಡೋದಾದರೆ, ಜೀವನದ ಸುಗ್ಗಿಯ ಕಾಲದ ಸಾರ್ಥಕತೆ ನಮ್ಮ
ಎಲ್ಲಿದೆ ಎಂಬುದನ್ನು ಕವಿ ಈ ಒಂದು ಮೇಲಿನ ವಾಕ್ಯದ ಮೂಲಕ ಸೂಚಿಸಿರುವಂತಹದ್ದನ್ನು ನೋಡಬಹುದು. ಮುಂದಿನದು 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳ್ಯಾವುವು ಅಂತ ಇದೆ. ಉತ್ತರ: ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನ ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನ ಕವಿ ನಮಗೆ ತಂದುಕೊಡ್ತಾರೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನ ವರ್ಣಿಸ್ತಲೇ ಯೌವನವು ಮಾನವ ಜೀವನದ ಬೆಳಕು ಜಾವ ಅಂತ ಹೇಳ್ತಾರೆ. ಅದನ್ನ ಸಫಲಗೊಳಿಸ್ಕೊಳ್ಳುವುದರ ಕುರಿತು ಗಮನ ಸೆಳೀತಾರೆ. ನಿತ್ಯದ ಬೆಳಗು ಜಾವ ಬೆಳಕು ಹರಡುವಂತೆ ನಿಮ್ಮ ಜೀವನದ ಬೆಳಗು ಜಾವದಲ್ಲೂ ಕರ್ತವ್ಯದ ಕೋಳಿಯ ಕೂಗು ಮೊಳಗಿದೆ ಅಂತ ಎಚ್ಚರಿಸ್ತಾರೆ. ಹುಸಿನಿದ್ದೆಯ ಆಲಸ್ಯಗಳನ್ನು ಬಿಟ್ಟು ಜೀವನ ವ್ಯಾಪಾರದ ಅಂಗಡಿಯ ಕದವನ್ನು ತೆರೆದು ಕಾರ್ಯಪ್ರವೃತ್ತರಾಗಿರಿ. ಒಮ್ಮೆ ಯೌವನದ ಕಾಲವನ್ನು ಕಳೆದ್ರೆ ಮತ್ತೆ ಮರಳಿ ಬರದು ಅಂತ ಹೇಳ್ಬಿಟ್ಟು ಕವಿ ಈ ಕವನದ ಮೂಲಕ ಹೇಳಿರುವಂಥದ್ದನ್ನು ನೋಡಬಹುದು. ಮುಂದಿನ ಒಂದು ಪದ್ಯ ಭಾಗ 8, ಅದು ಮುಂಬೈ ಜಾತಕ ಅನ್ನುವಂಥದ್ದು. ಇಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಅಂದರೆ 2-3 ವಾಕ್ಯದ್ದು ಮಗು ಕಲಿತ ವಿದ್ಯೆಗಳಾವುವು ಅನ್ನುವಂಥದ್ದು. ಉತ್ತರ: ಮಗು ಕಲಿತ ವಿದ್ಯೆಗಳೆಂದರೆ ಮಹಾನಗರದಲ್ಲಿ 4 ಗೋಡೆಗಳ ನಡುವೆ ಶಾಲಾ ಕಾಲೇಜುಗಳಲ್ಲಿ ಕಲಿಸಿದ್ದು ದಾರಿ ಬದಿ 100 ಆಕರ್ಷಕ ಜಾಹೀರಾತುಗಳು ತಲೆಯಲ್ಲಿ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಪ್ರಭಾವ ಬೀರಿದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು ಮಾತ್ರ. ಸಂದರ್ಭವನ್ನು ನೋಡಿದ್ರೆ ಕುಳಿತು ಕೆಮ್ಮುವ ಪ್ರಾಣಿ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ರಾಷ್ಟ್ರಕವಿ ಎನಿಸ್ಕೊಂಡಂತಹ ಡಾಕ್ಟರ್ G.S. ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ತಾಯಿಗಳ ಮಕ್ಕಳ ಸಂಬಂಧಗಳ ಕುರಿತು ಕವಿಯಲ್ಲಿ ಚಿತ್ರಿಸಿರುವಂಥದ್ದನ್ನು ನೋಡಬಹುದು. ನಗರದ ಅನಿವಾರ್ಯ ಹಾಗೂ ಸಮಯವೇ ಇಲ್ಲದ ಬದುಕಿನಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನಂದದಿಂದ ಕಳೆಯುವಂತಹ ಕ್ಷಣಗಳೇ ಇಲ್ಲ. ಮಗುವಿಗೆ ತಂದೆ ಎಂಬ ಕಲ್ಪನೆ ಬೆಳಗಿನಿಂದ ಸಂಜೆಯವರೆಗೆ ಗಾಣದೆತ್ತಿನಂತೆ ದುಡಿಯುವ, ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಮಾತ್ರ ಕಾಣುವ, ದಿನವೂ ದುಡಿದು ಸಾಯುತ್ತಾ ಕೆಮ್ಮುತ್ತಾ ಕುಳಿತು ಕೆಮ್ಮುವ ಪ್ರಾಣಿ ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದ್ರೆ ಕರಳು ಬಳ್ಳಿಗಳೊಂದಿಗೆ ವಾತ್ಸಲ್ಯ ಮಮಕಾರವನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ತಂದೆ ತಾಯಿಗಳ ಬದುಕಿನ ಚಿತ್ರಣವನ್ನು ಇಲ್ಲಿ ನೋಡಬಹುದಾಗಿದೆ. ಇದರ ಒಂದು 5-6 ವಾಕ್ಯಗಳ ಪ್ರಶ್ನೋತ್ತರಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅನ್ನುವಂಥದ್ದು. ಉತ್ತರ: ಆಸ್ಪತ್ರೆಗಳಲ್ಲಿ ಹುಟ್ಟಿ ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಾನಿಕ್ಸ್ ಟ್ರೈನ್ಗಳನ್ನೇ ನೋಡುತ್ತಾ ಮಕ್ಕಳು ಬೆಳೆಯುತ್ತವೆ. ಯಾವುದೋ ಊರಿನ ಒಂದೂ ಕಂಡರಿಯದಂತಹ ಪ್ರಾಣಿಯಾದ ಎಮ್ಮೆಯ ಕೆಚ್ಚಲಿನಿಂದ ಕರೆದು ಕಳಿಸಿದ ಹಾಲು ಬಾಟ್ಲಿಯಲ್ಲಿ ಬರ್ತದೆ. ಅದನ್ನೇ ಕುಡಿದು ಗ್ರೇಪ್ ವಾಟರ್, ಸಿರಪ್ಗಳ, ಹಾರ್ಲಿಕ್ಸ್ಗಳನ್ನೇ ಹೀರುತ್ತಾ ಬೆಳೀತವೆ. ಬೆಳಗಿನಿಂದ ಸಂಜೆಯವರೆಗೆ ದಣಿವಿಲ್ಲದೆ ಸರಿಯುವ ಲಕ್ಷ ಲಕ್ಷ ವಾಹನಗಳು, ಅವಸರದ ಧಾವಂತದಲ್ಲಿಯೇ ಓಡಾಡುವ ಜನಗಳು ಮಾತ್ರ ಕಣ್ಣಿಗೆ ಕಾಣುವಂತಹ ಪ್ರಪಂಚ. ಕ್ಯೂ ನಿಲ್ಲುವುದು, ಫುಟ್ಪಾತಿನಲ್ಲಿ ಸಂಚರಿಸುವುದು, ಎಲ್ಲಿಯೂ ನಿಲ್ಲದಂತೆ ಇತರರನ್ನು ತಳ್ಳಿಯಾದರೂ ಸರಿ ಒಂದು ಸ್ಥಾನ ಪಡೆಯಲು ಪ್ರಯತ್ನಿಸುವುದಂತೂ ಮಾತ್ರ ಕಲಿತಿವೆ. ಇರುವ ಅಂಗೈಯಗಲದ ಕೋಣೆಯಲ್ಲಿಯೇ ತಾಯಿ ಅವರಿಗೆ ಹೊರ ಪ್ರಪಂಚ ತೋರ್ತಾಳೆ. ತಂದೆ ಅಂದರೆ ಅವರಿಗೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ದುಡಿದು ಬರುವಂತಹ ಮತ್ತು ರಜಾ ದಿನಗಳಲ್ಲಿ ಮಾತ್ರ ಕಾಣಿಸಿಕೊಂಡು ಕೆಮ್ಮುತ್ತಾ ಕೂರುವಂತಹ ಪ್ರಾಣಿ. ಇದು ಮುಂಬೈ ಜಾತಕದಲ್ಲಿ ನಿರೂಪಿತವಾದಂತಹ ಒಂದು ಬಾಲ್ಯದ ಚಿತ್ರಣವಾಗಿದೆ. ನಗರ ಜೀವನದ ಯಾಂತ್ರಿಕ ವಿವರಗಳು ಈ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿವೆ ಅನ್ನುವಂಥದ್ದು. ಉತ್ತರ: ನಗರ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅತಂತ್ರವಾದಂತಹ ಮರುಕ ಹುಟ್ಟಿಸುವಂತಹ ಯಾಂತ್ರಿಕ ಬದುಕಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ ಕೃತಕ ಹಾಗೂ ಸತ್ವವಿಲ್ಲದ ಆಹಾರ, ಕಲುಷಿತ ವಾತಾವರಣ, ನಿರಾಳವಾಗಿ ಎಲ್ಲಿಯೂ ಓಡಾಡುವಂತಿಲ್ಲ.
ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಓಡುತ್ತಿರಬೇಕು. ಅವರಿವರನ್ನ ತಳ್ಳಿಯಾದರೂ ಒಂದು ಜಾಗ ಗೊತ್ತುಪಡಿಸಿಕೊಳ್ಬೇಕು. ಇರುವ ಅಂಗೈನಗಣದ ಮನೆಯಲ್ಲಿಯೇ ಪ್ರಪಂಚವನ್ನ ಕಾಣಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ ವಾತ್ಸಲ್ಯಗಳನ್ನ ವ್ಯಕ್ತಪಡಿಸಲು ಕೂಡ ಸಮಯವಿಲ್ಲ. ಅದೇ 4 ಗೋಡೆಗಳ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ. ಜಾಹೀರಾತು, ರೇಡಿಯೋಗಳು ನೀಡುವಂತಹ ವಿವರಗಳೇ ಜ್ಞಾನದ ರಹದಾರಿಗಳು. ಬದುಕೆಂಬ ಚದುರಂಗದ ಆಟದಲ್ಲಿ ಯಾರದೋ ಕೈಗೊಂಬುಗಳಾಗಿ ದುಡಿದು ಮುಂಜಾನೆ ಹೇಳ್ತಲೇ ಬಟ್ಟೆ ಧರಿಸಲು ಪುರುಸತ್ತಿಲ್ಲದೆ ಬಸ್ಸನ್ನು ರೈಲನ್ನು ಹಿಡಿದು ಸಂಜೆಯವರೆಗೆ ದುಡಿದು ದಣಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನು ತಿಂದು ಬಿದ್ದುಕೊಳ್ಳುವುದು, ಬಾಡಿಗೆ ಮನೆಯ ನೆರಳಿನಲ್ಲಿಯೇ ನರಳುತ್ತಾ ಬದುಕೋದು, ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಣಗೊಂಡಿರುವಂಥದ್ದನ್ನು ನೋಡಬಹುದಾಗಿದೆ. ಭಾಷಾಭ್ಯಾಸ, ನಿಲ್ಲದಿರು, ತಳ್ಳದಿರು, ಕಾಣದಿರು ಮುಂತಾದ ನಿಷೇಧಾರ್ಥಕ ಪದಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದ್ದಾರೆ. ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನು, ಸಿರಫು, ಆರ್ಲಿಕ್ಸು, ಫುಟ್ಬಾತು, ಕ್ಯೂ, ಕಾಲೇಜು, ರೇಡಿಯೋ, ಬಸ್ ಸ್ಟಾಪ್, ರೈಲು. ಮುಂದಿನದು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಹೆಸರಿಸಿ ಅಂತ ಕೇಳಿದರೆ, ಬೆಳಗಿಂದ, ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ, ನಡೆಸಿದಳು ಅನ್ನುವಂಥದ್ರಲ್ಲಿ ಹೂ ಬಂದಿರುವುದರಿಂದ ಪ್ರಥಮ ವಿಭಕ್ತಿ. ಹಾಗೆ ಬಸ್ ಸ್ಟಾಪಿನಲ್ಲಿ ಅನ್ನುವಂಥದ್ರಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಇವುಗಳ ಕಾಲ ಸೂಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದ್ದಾರೆ. ಕಳುಹಿಸಿದ ಅಂದರೆ ಇದು ಭೂತಕಾಲ. ಹಾಗೆ ಹಿಡಿಯುವುದು ನಡಿಬೇಕಾಗಿರುವಂಥದ್ದು, ಇದು ಭವಿಷ್ಯತ್ ಕಾಲ. ತತ್ತರಿಸುವುದು ಅಂದರೆ ಮುಂದೆ ನಡಿಬೇಕಾಗಿರುವಂಥದ್ದು ಅಥವಾ ಪ್ರೆಸೆಂಟ್ ಆಗಿ ನಡೀತಾ ಇರೋದಕ್ಕೆ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು ಕರಿತೇವೆ. ಮುಂದೆ ಪದ್ಯ ಭಾಗ, ಮುಂದಿನದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂಥದ್ದು. ಇದರಲ್ಲಿ ಬರುವಂಥದ್ದು 2-3 ವಾಕ್ಯದ ಪ್ರಶ್ನೆ. ಮುದುಕ ಏನೆಂದು ಗೋಗರಿಯುತ್ತಾನೆ? ಮುದುಕ ಬೆಳಗಿನಿಂದ ರಾತ್ರಿಯವರೆಗೂ ತಾನೊಬ್ಬನೇ, ತನ್ನೊಡನೆ ಯಾರೂ ಮಾತನಾಡುವವರಿಲ್ಲ. ಮಾತು ಮರೆತಂತೆ ಆಗುತ್ತಿದೆ. ನೀನಾದರೂ ನನ್ನೊಡನೆ ಮಾತಾಡು, ಮಾತು ಆಡುತ್ತಲೇ ಇರು ಎಂಬುದಾಗಿ ಮುದುಕ ಮುದುಕಿಯನ್ನು ಗೋಗರಿಯುತ್ತಾನೆ. ಮುಂದಿನದು ಮಾತೇ ಮರೆತು ಹೋಗಿದೆ ಕಣೆ ಎನ್ನುವಂಥದ್ದು ಶ್ರೀಮತಿ ಲಲಿತಾ ಸಿದ್ದಬಸವೆಯವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯ ವಾಕ್ಯ ಇದು. ಇದು ಮುದುಕ ಮುದುಕಿಗೆ ಹೇಳಿರುವಂಥದ್ದಾಗಿದೆ. ದೂರದ ಅಸ್ಸಾಮಿನಲ್ಲಿ ಹಿರೇಮಗನ ಮನೆಯಲ್ಲಿರುವ ಆತನಿಗೆ ಒಂಟಿತನ ಕಾಡ್ತಾ ಇದೆ. ಗುಡ್ಡದ ಮೇಲಿರುವಂತಹ ವಸತಿ ಗೃಹದಲ್ಲಿ ಆತ ಒಂಟಿಯಾಗಿದ್ದಾನೆ. ಮಗ ಸೊಸೆ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಹಿಂದಿರುವುದು ಕತ್ತಲಾದ್ಮೇಲೆ. ಅಕ್ಕಪಕ್ಕದವರೊಂದಿಗೆ ಮಾತನಾಡಲು ಅಲ್ಲಿಯ ಭಾಷೆ ಬರೋದಿಲ್ಲ. ಹೀಗಾಗಿ ಮಾತೇ ಮರೆತು ಹೋದಂತಾಗಿದೆ. ಇದನ್ನಾತ ಮುದುಕಿಗೆ ಕರೆ ಮಾಡಿದಾಗ ತಿಳಿಸ್ತಾನೆ. ಸ್ವಾರಸ್ಯವನ್ನು ನೋಡೋದಾದ್ರೆ, ಅಸ್ಸಾಮಿನ ಭಾಷೆ ಗೊತ್ತಿಲ್ಲದ ಕಾರಣ ಮಾತೇ ಮರೆತು ಹೋದಂತಾಗಿದೆ. ಮಾತಿಗಾಗಿ ಹಂಬಲಿಸುವ ಮನದಿಂದ ಮುದುಕಿಯೊಂದಿಗೆ ಈ ಮೇಲಿನ ಮಾತುಗಳು ಸ್ವಾರಸ್ಯಕರವಾಗಿದೆ. ಮುಂದಿನದು ಒಂದು ಹೂ ಹೆಚ್ಚಿಗೆ ಹಿಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ, ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು ಮೊಮ್ಮಗಳ ಸ್ಕೂಟಿ ಹೊರಟ ಸದ್ದು ಕೇಳಿದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವಾನು ಬಂದಾಯಿತು. ಇನ್ನಿರುವ ಅಡ್ಡಿ ಅಂದರೆ ಸೊಸೆ. ಅವಳಿಗೂ ಹೊರಗಡೆಯಿಂದ ಕೆಲಸ ಸಮ್ಮಲಿಸಿದರೆ ಅಂದರೆ ಒದಗಿ ಬಂದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತಾಡ್ಕೊಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದಂತಹ ಗುಡ್ಡೆ ಮಲ್ಲಪ್ಪನಿಗೆ ಒಂದು ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆ ಇದಾಗಿದೆ. ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟರೆ ತನ್ನ ಮನೆ ದೇವರಾದಂತಹ ಗುಡ್ಡೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆಯು ಇಲ್ಲಿ ಸ್ವಾರಸ್ಯವಾಗಿರುವಂಥದ್ದನ್ನು ನೋಡಬಹುದು. ಮುಂದಿನದು 5-6 ವಾಕ್ಯಗಳಲ್ಲಿ ಉದಾಹರಣೆ.
ವೃದ್ಧರ ತವಕ ತಲ್ಲಣಗಳನ್ನು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ಉತ್ತರ ಲಲಿತ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಕವಿತೆಯು ವೃದ್ಧರ ತವಕ ತಲ್ಲಣಗಳನ್ನು ಇಲ್ಲಿ ಹಿಡಿದಿಟ್ಟಿದೆ. ಎಷ್ಟೋ ವರ್ಷಗಳಿಂದ ಒಬ್ರಿಗೊಬ್ರು ಆಸರೆಯಾಗಿ ಬಾಳಿದಂತಹ ವಯೋವೃದ್ಧರಾದ ತಂದೆ ತಾಯಿಗಳನ್ನ ಜವಾಬ್ದಾರಿ ನಿರ್ವಹಿಸುವಂತಹ ನೆಪದಲ್ಲಿ ಮಕ್ಕಳಿಬ್ಬರು ಬೇರ್ಪಡಿಸುವಂತಹ ಸಂದರ್ಭವನ್ನ ಪ್ರಸ್ತುತ ಕವಿತೆಯಲ್ಲಿ ಕಾಣ್ತೇವೆ. ಇಳಿ ವಯಸ್ಸಿನಲ್ಲಿ ದೂರಾಗಿ ಒಂದು ಫೋನಿನ ಕರೆಗಾಗಿ ತಳಮಳಿಸುವಂತಹ ಹಿರಿಯ ಜೀವಗಳ ತವಕ ತಲ್ಲಣಗಳನ್ನ ಕವಯಿತ್ರಿ ಹಿಡಿದಿಟ್ಟಿರುವಂಥದ್ದನ್ನು ನೋಡ್ಬೋದು. ವಯೋವೃದ್ಧರನ್ನು ಅನಾದರದಿಂದ ಕಾಣುವಂತಹ ಕೌಟುಂಬಿಕ ವ್ಯವಸ್ಥೆಗಳ ಬಗ್ಗೆ ಈ ಕವಿತೆ ವಿಷಾದದ ದನಿ ಎತ್ತಿದೆ ಎನ್ನಬಹುದು. ನಮ್ಮನ್ನು ಪ್ರೀತಿಯಿಂದ ಪೋಷಿಸಿದಂತಹ ಹಿರಿಯರಿಗೆ ಅವರ ವೃದ್ಧಾಪ್ಯದಲ್ಲಿ ಆಸರೆಗೋಲಾಗದ ನಮ್ಮ ಹೊಣೆಗೇಡಿತನವನ್ನು ಕವಿತೆ ಇಲ್ಲಿ ಪ್ರಶ್ನಿಸುವಂತಿದೆ. ಭಾಷಾಭ್ಯಾಸ. ಬಾಯಿ ತುರುಕೆ, ಕಡುಬಿನ ಸೋರೆ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಬಾಯಿ ತುರುಕೆ ಅಂದರೆ ಯಾರೊಂದಿಗೂ ಮಾತನಾಡದೆ ಮುದುಕನ ಬಾಯಿ ತುರುಕೆ ಹೆಚ್ಚಾಯಿತು. ಕಡುಬನ ಸೋರೆ ಅಂದರೆ ಕೋಪದಿಂದ ಅವನ ಮುಖ ಕಡುಬಿನ ಸೋರೆಯಂತಾಗಿತ್ತು. ದಿಗಿಲು, ಕೊರಗು, ಅದುರು, ಅಟ್ಟ ಇವುಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ದಿಗಿಲು ಅಂದರೆ ಭಯ, ಹೆದರಿಕೆ, ಅಂಜಿಕೆ. ಕೊರಗು ಅಂದರೆ ಯೋಚಿಸುವಂಥದ್ದು, ಹಾಗೆ ಚಿಂತಿಸುವಂಥದ್ದು ಅಂತ ಅರ್ಥ. ಅದುರು ಅಂದರೆ ನಡುಕ ಬರುವಂಥದ್ದು ಮತ್ತು ಕಂಪಿಸುವಂಥದ್ದು ಅಂತ. ಅಟ್ಟ ಅಂದರೆ ಮಹಡಿ, ಮಾಡಿ ಅಂತಲೂ ಕರಿತೇವೆ. ಹಾಗೆ ಮುಂದಿನ ಒಂದು ಗದ್ಯ ಭಾಗವನ್ನು ನೋಡಿದ್ರೆ ದಣಿಗಳ ಬೆಳ್ಳಿ ಲೋಟ. ಇಲ್ಲಿ 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ದಣಿಗಳು ಹೊಳೆಯನ್ನು ಹೇಗೆ ಮೂದಲಿಸ್ತಾ ಇದ್ರು ಅಂತಂದರೆ, ದಣಿಗಳು ಮಳೆಗಾಲ ಬಂದರೆ ಸಾಕು ಈ ನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸ್ಬಿಡ್ತದೆ. ಎಷ್ಟಗಲ ಸೆರಗು ಹಾಸಿದ್ರು ಇನ್ನಷ್ಟು ದೂರಕ್ಕೆ ಹಾಸಬೇಕು ಎಂಬ ಚಟ ಎಂದು ಹೊಳೆಯನ್ನು ಮೂದಲಿಸ್ತಾ ಇದ್ರು. ಯಾವ ಯಾವ ವಸ್ತುಗಳು ನೀರು ಪಾಲಾಗ್ತವೆ ಅಂದರೆ 2 ಕಂಚಿನ ಕೊಳಗ, 2 ಹಿತ್ತಾಳೆ ಕೊಳಗ, ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ. ಎಲ್ಲ ವಸ್ತುಗಳು ನೀರು ಪಾಲಾಗ್ತವೆ. ಸಂದರ್ಭವನ್ನು ನೋಡಿದ್ರೆ ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಮತ್ತು ಪ್ರಕ್ಷುಬ್ಧ. ಪ್ರಸ್ತುತವಾದಂತಹ ವಾಕ್ಯವನ್ನು ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವವಾದ ಲೇಖಕಿಯಾದಂತಹ ಡಾಕ್ಟರ್ ಎಚ್.ಎಸ್. ನಾಗವೇಣಿಯವರ ಮೀರುವ ಆಟ ಕೃತಿಯ ದಣಿಗಳ ಬೆಳ್ಳಿ ಲೋಟ ಎಂಬ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗಗುಡ್ಡ ಆ ಪರಿಯಲ್ಲಿ ತುಂಬು ಹರಿತಾ ಇದ್ದಂತಹ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿ ಮನೆಯ ಮುಚ್ಚಳೆ ಪಾತ್ರೆಗಳಂತಿರ್ತಾ ಇದ್ದ. ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದ್ದೋ ಕಾವಿಗೆ ಕೂತಂತಹ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಮತ್ತು ಪ್ರಕ್ಷುಬ್ಧ. ಹತ್ತಿರ ಬಂದವರನ್ನ ಕುಕ್ಕಿ ಮುಕ್ಕುವ ಸಿಡುಕು ಎಂದು ಕಥೆಯ ನಿರೂಪಕಿ ಹೇಳ್ತಾರೆ. ತುಂಬು ಹರಿಯುವಂತಹ ಹೊಳೆಯು ಈ ಕಥೆಯಲ್ಲಿ ಒಂದು ಪಾತ್ರವಾಗಿ ಬಂದು ಮಳೆಗಾಲದ ಅದರ ಸ್ಥಿತಿಯನ್ನ ಕಾವಿಗೆ ಕೂತ ಹೆಣ್ಣು ಕೋಳಿಯ ಮನಸ್ಸಿಗೆ ಹೋಲಿಸಿರುವಂಥದ್ದು ವಿಶೇಷವಾಗಿದೆ. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಅನ್ನುವಂಥದ್ದು ಪ್ರಸ್ತುತ ವಾಕ್ಯವನ್ನ ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವ ಲೇಖಕಿ ಅಂತ ಅನ್ನಿಸ್ಕೊಂಡಂತಹ ಡಾಕ್ಟರ್ ಎಚ್. ನಾಗವೇಣಿಯವರ ಮೀರುವ ಆಟ ಕೃತಿಯ ದಣಿಗಳ ಬೆಳ್ಳಿ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಕುದುಪ ಚಿನ್ನಮ್ಮ ಹೊಳೆಯ ಹೂಳೆತ್ತಿ ದಣಿಗಳ ತೆಂಗಿನ ತೋಟಕ್ಕೆ ಹಾಕಿರ್ತಾ ಇದ್ರು. ದಣಿಗಳು ನೆರಳಿನಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರ ಧಾರೆಯನ್ನೇ ದಿಟ್ಟಿಸ್ತಾ ಇದ್ರು. ಹೊಳೆಯ ಹೂವಿನ ಉದರದೊಳಡಗಿದ ಬೆಳ್ಳಿ ಲೋಟ ಸಿಗ್ತದೆ ಅಂತ ಹೇಳಿ ಚಿನ್ನಮ್ಮ ಲೋಟದ ಚಂದವನ್ನ ಮತ್ತೆ ಮತ್ತೆ ತಿರುಗಿಸಿ ನೋಡ್ತಿದ್ದಂತೆ ಆಕೆಯ ಒಡಲಲ್ಲೂ ಕೂಡ ಭಾವನೆಗಳು ಗಿರಿಕಿ ಅದೆಷ್ಟೋ ಹೊಡಿತಾ ಇರುವುದನ್ನು ಕಥೆಯ ನಿರೂಪಕಿ ವಿವರಿಸ್ತಾರೆ. ಸ್ವಾರಸ್ಯವನ್ನು ನೋಡೋದಾದ್ರೆ ಕಳ್ಳತನದ ಕಿರೀಟವನ್ನ
ತನ್ನ ಮುರುಕುಗೂಡಿಸಲು ಚಾವಣಿಗೆ ಜೋಡಿಸಿದಂತಹ ಬೆಳ್ಳಿ ಲೋಟವನ್ನು ನೋಡಿ ಚಿನ್ನಮ್ಮನ ಮನಸ್ಸಿನಲ್ಲಿ ಬರುತ್ತಿರುವಂತಹ ಭಾವನೆಗಳನ್ನಿಲ್ಲಿ ಕಾಣಬಹುದಾಗಿದೆ. ಮುಂದಿನದು 5-6 ವಾಕ್ಯಗಳಿಗೆ ಸಂಬಂಧಿಸಿರುವಂಥ ದಣಿ ಹಾಗೂ ಒಲೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೇಳಿದರೆ ಉತ್ತರ ಮಳೆಗಾಲದಲ್ಲಿ ಹೊಳೆ, ಮಳೆಗಾಲ ಆಡಿದ ಆಟ, ಮುಡಿತೇ ಊಟ ಬಂದ್. ಮಳೆಗಾಲ ಬಂತಂದ್ರೆ ಈ ಬಿಗ್ನಾಸಿ ಹೊಳೆ ಓಡಿ ತನ್ನ ಸ್ವರ್ಗನೇ ಹಾಸ್ಬಿಡ್ತದೆ ಅಂತ ಹೇಳ್ಬಿಟ್ಟು ದಣಿಗಳು ಆ ಹೊಳೆಯನ್ನು ಮೊದಲಿಸ್ತಾರೆ. ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯೇನೂ ಹಿಂದೆ ಬಿದ್ದಿರಲಿಲ್ಲ. ಹೊಳೆಯ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷ ಹೊಳೆ ತೊರಗುವ ಕಾಲಕ್ಕೆ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬರಿಸ್ತಾ ಇದ್ರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ರೆ ಮುಂದಿನ ವರ್ಷ 5 ಅಡಿ ಎತ್ತರಕ್ಕೆ ಈ ಧನಿಕ ಮಹಾಶಯ ತನ್ನ ಸೆರಗನ್ನೇ ಉತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಅನ್ನುವಂತಹ ಸತ್ಯ ತಿಳಿದು ಹೊಳೆ ಅವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಟು ಹಾಕಿರಂತೆ. ಆ ತಿಂಗಳು 4 ಜಡೆ ಮಳೆ ಬಂದರೆ ಸಾಕು, ದಣಿಗಳು ಕಟ್ಟಿದ್ದಂತಹ ದರೆ ಬುಡದಿಂದಲೇ ಲಯ ಮಾಡಿ ಸೇಡ್ ತೀರಿಸ್ಕೊಳ್ತಾ ಇದ್ರು. ಇದು ದಣಿ ಹಾಗೂ ಹೊಳೆಯ ನಡುವಿನ ಒಂದು ಸಮರ ಆಗಿತ್ತು. ಮುಂದಿನ ಒಂದು ಗದ್ಯ ಬದುಕನ್ನು ಪ್ರೀತಿಸಿದ ಅನ್ನುವಂತಹದ್ದು. 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಕಲಾಂ ಅವರ ಬದುಕಿನ ಮಂತ್ರ ಯಾವುದಾಗಿತ್ತು ಅಂದರೆ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ, ಯಾರು ಅವರನ್ನು ಸೇವೆ ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂಬುದೇ ಕಲಾಂ ಅವರ ಬದುಕಿನ ಒಂದು ಮಂತ್ರವಾಗಿತ್ತು. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆ. ಉತ್ತರ ಕಲಾಂ ಮೇಷ್ಟ್ರು ಹೇಳಿದಂತಹ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವಂತಹ ಛಲ. ಸಂದರ್ಭವನ್ನು ನೋಡೋಣ. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂಥದ್ದು ಆಯ್ಕೆ ಪ್ರೊಫೆಸರ್ HR ರಾಮಕೃಷ್ಣರಾವ್ ಅವರು ಬರೆದಿರುವಂತಹ ಬದುಕನ್ನು ಪ್ರೀತಿಸಿದ ಸಂತ ಅಂತಹ ಒಂದು ವ್ಯಕ್ತಿ ಚಿತ್ರದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂತಹ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿರ್ತಾರೆ. ಸುದ್ದಿ ಮಾಧ್ಯಮದವರು ಅವರ ಸಂದರ್ಶನ ಪಡೆಯಲು ಸುತ್ತುವರೆದಾಗ ರಾಜಕಾರಣಿಯಂತೆ ವರ್ತಿಸದ ಕಲಾಂ ಅವರು ಪತ್ರಕರ್ತರನ್ನು ಮಕ್ಕಳಂತೆ ಕಂಡು ಅವರೆಲ್ಲರ ಬಾಯಿಂದ ಒಟ್ಟಾಗಿ ಈ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂಬುದನ್ನು ಹೇಳುವಂತೆ ಮಾಡಿದಂತಹ ಸಂದರ್ಭ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎನ್ನುವುದು ಇಲ್ಲಿಯ ಸ್ವಾರಸ್ಯವಾಗಿದೆ. ಭಾಷಾಭ್ಯಾಸವನ್ನು ನೋಡೋಣ. ಅನ್ಯ ದೇಶ ಪದಗಳನ್ನು ಗಮನಿಸಿ ಅಂತ ಇದೆ. ಹಾಗೆ ನಾನಾರ್ಥಕ ಪದಗಳನ್ನು ಗಮನಿಸಿ ಅಂತ ಇದೆ. ಅಡಿ ಅಂದರೆ ಪಾದ, ಅಳತೆ, ಅಂಗುಲ, ಹಿಡಿದು ಅಂದರೆ ಗುಂಪು ಅಂತ ಅರ್ಥ, ಹಾಲನ್ನು ಕರೆಯುವಂಥದ್ದು, ಕಲಿ ಅಂದರೆ ತಿಳಿ, ಹಾಗೆ ಯುಗ ಅಂತ ಅರ್ಥ. ಹೇಳಿದರು ಅಂದರೆ ಇದು ಭೂತಕಾಲದ ರೂಪ. ಹಾಗೆ ಕಂಡರು ಅನ್ನುವಂಥದ್ದು ಇದು ಕ್ರಿಯಾ ಪ್ರಕೃತಿಯನ್ನು ನೋಡೋದಾದರೆ ಕಾಣು. ಹಾಗೆ ನಿಷೇಧ ರೂಪವನ್ನು ನೋಡೋದಾದರೆ ಕಾಣರು. ಇದೇ ರೀತಿ ಈ ಪಠ್ಯದಲ್ಲಿ ಬಂದಿರುವಂತಹ ಪದಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದ್ದಾರೆ. ಮಾಡಿಸು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ ಅಂದರೆ ಕ್ರಿಯೆಯ ಮೂಲ ರೂಪ ಮಾಡು. ಹಾಗೆ ನಿಷೇಧ ರೂಪವನ್ನು ಮಾಡೋದಾದರೆ ಮಾಡರು ಅಥವಾ ಮಾಡೋದಿಲ್ಲ ಅಂತ ಅರ್ಥ. ಕೇಳಿತು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ, ಹೇಳು ಅನ್ನುವಂಥದ್ದು ನಿಷೇಧ ರೂಪ, ಹೇಳಲು ಕೇಳಲಿಲ್ಲ ಅಂತ ಆಗುತ್ತೆ. ನೀಡಿತು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ನೀಡು, ನಿಷೇಧ ರೂಪ ನೀಡರು, ನೀಡುವುದಿಲ್ಲ. ನೋಡಿತು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ನೋಡು, ನಿಷೇಧ ರೂಪ ನೋಡರು ಅಥವಾ ನೋಡುವುದಿಲ್ಲ. ಬಂದರು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ನೋಡು, ನಿಷೇಧ ರೂಪ ನೋಡರು ಮತ್ತೆ ನೋಡುವುದಿಲ್ಲ. ಬಂದರು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ಬರುತ್ತದ್ದು, ನಿಷೇಧ ರೂಪ ಬರಲಾರರು, ಬರಲಿಲ್ಲ. ಹಾಗೆ ಕೇಳಿದರು ಅನ್ನುವಂಥದ್ರಲ್ಲಿ ಕ್ರಿಯಾ ಪ್ರಕೃತಿ ಕೇಳು, ನಿಷೇಧ ರೂಪ ಕೇಳಲಿಲ್ಲ, ಹಾಗೆ ಇತ್ಯಾದಿ. ಇನ್ನು ಹೆಚ್ಚಿನ
ವ್ಯಾಕರಣಗಳು ಅಂದರೆ ನಿಮ್ಮ ಅಭ್ಯಾಸ ಭಾಗದಲ್ಲಿ ಬರುವಂತಹ ಎಲ್ಲ ಸಂಪೂರ್ಣವಾದ ಸಿಲೆಬಸ್ಸಲ್ಲಿ ಇರುವಂತಹ ಎಲ್ಲ ವ್ಯಾಕರಣಾಂಶಗಳು ನಿಮಗೆ ಬೇಕು ಅಂದರೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವ್ಯಾಕರಣಾಂಶಗಳನ್ನು ಅಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೀವು ರೆಫರ್ ಮಾಡಬಹುದು. ಇಷ್ಟು ನಿಮ್ಮ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ಸಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್. ಧನ್ಯವಾದಗಳು.